ಇನ್ನು ಅಧ್ಯಕ್ಷ ಬದಲಾವಣೆಯ ವಿಚಾರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಈಗ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷ ಬದಲಾವಣೆ ಆಗುತ್ತೆ ಅನ್ನುವಂತಹ ವಿಚಾರ ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿಕೆ ಕೊಟ್ಟರು ಆ ವಿಚಾರಕ್ಕೆ ಸತೀಶ್ ಜಾರಕಿಹೊಳಿ ಅವರು ರಿಯಾಕ್ಟ್ ಮಾಡಿರೋದು, ನಮ್ದೇನೂ ಇಲ್ಲ, ಅವ್ರು ಹೇಳಿದ್ದೇ ಫೈನಲ್ಲು, ಯಾರಿಗೆ ಅಧ್ಯಕ್ಷ ಗಾದಿ ಕೊಡಬೇಕು ಅನ್ನುವಂತಹ ಚರ್ಚೆ ಆಗಬೇಕು, ಸಿಎಂ ಡಿಸಿಎಂ ಅವರ ಅಭಿಪ್ರಾಯವನ್ನ ಕೇಳಿ ನಿರ್ಧಾರ ಮಾಡ್ತಾರೆ, ಯಾವ ಸಮುದಾಯಕ್ಕೆ ಅಂತ ಚರ್ಚೆಗೆ ಬರಬೇಕಲ್ವಾ. ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಹಂತದಲ್ಲಿ ಅಧ್ಯಕ್ಷ ಬದಲಾವಣೆ ಪ್ರಶ್ನೆ ಇಲ್ಲ. ಆ ರೀತಿ ಇಲ್ಲವೇ ಇಲ್ಲ. ಇನ್ನು ನಮ್ಮ ಹಂತದಲ್ಲಿ ಅಧ್ಯಕ್ಷ ಬದಲಾವಣೆ ಪ್ರಶ್ನೆ ಇಲ್ಲ. ದಿಲ್ಲಿಯಲ್ಲಿ ಆಗಿದೆಲ್ಲ, ದಿಲ್ಲಿಯಲ್ಲಿ ಉದಾಹರಣೆ ಇದೆ. ಅವ್ರು ಹೇಳಿದ್ರಲ್ಲಿ ಕರೆಕ್ಟ್ ಇದೆ. ನಮ್ಮ ಐಡಿಯಾಲಜಿ, ನಮ್ಮ ಕಾರ್ಯಕರ್ತರ ಸಂಘಟನೆ ಮೇಲೆ ನಾವು ಗೆಲ್ಲಲಿಕ್ಕೆ ಆಗ್ತದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಟ್ರೆಂತ್ ಇರೋದೇ ಈಗ ವೋಟ್ ಬ್ಯಾಂಕ್. ಇಲ್ಲಿ ಬದಲಾವಣೆ ಮಾಡಿ ಬಂದೆಲ್ಲ ಬಂದಾಗ ಚರ್ಚೆ ಮಾಡೋಣ. ಅವಕಾಶ ಸಂದರ್ಭ ಬಂದಾಗ ಚರ್ಚೆ ಮಾಡೋಣ. ಈಗ ಯಾರಿಗಂತ ಹೇಳ್ಬೇಕು, ನಾವು OBC ಮಾಡಿ, SC ಮಾಡಿ, ST ಮಾಡಂತ ಸಂದರ್ಭ ಬಂದಾಗ ಕರಿಬೇಕು, ಚರ್ಚೆ ಮಾಡಬೇಕು. ಆವಾಗ ಅದ್ರ ಬಗ್ಗೆ ಅಭಿಪ್ರಾಯ ಕೇಳಿದ್ರೆ ಹೇಳ್ತೀವಿ. ಮತ್ತು ಈಗೇನು ಇಲ್ಲದೆ ನಾವು ಯಾರಿಗೆ ಹೇಳಿದ್ರೆ ಈಗ ಅಭಿಪ್ರಾಯ ಹೋಗಿ ಇಲ್ಲ, ಚರ್ಚೆ ಬಂದೇ ಇಲ್ಲ. ಚರ್ಚೆ ಬಂದಾಗ ಕೇಳಿದಾಗ ಹೇಳೋಣ. ಇನ್ನು ನಮ್ನ ಯಾರು ಕೇಳೇ ಇಲ್ಲ. ಯಾರೇ ಆ ರೀತಿ ಇಲ್ಲವೇ ಇಲ್ಲ. ಇನ್ನು ನಮ್ಮ ಹಂತದಲ್ಲಿ ಅಧ್ಯಕ್ಷ ಬದಲಾವಣೆ ಪ್ರಶ್ನೆ ಇಲ್ಲ. 8 ದಿನದಲ್ಲಿ ಎಲ್ಲ ಚೇಂಜ್ ಮಾಡೋದು, ಹೊಸ ನೇಮಕ ಆಗೋದು ಎಲ್ಲ 8 ದಿನದಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಈಗಾಗಲೇ